ಇಲ್ಲಿ ಮೈಸೂರಿನಲ್ಲಿ ಅವರು ನಮ್ಮನ್ನೆಲ್ಲ ಬಿಟ್ಟು ದೈಹಿಕವಾಗಿ ತೆರಳಿರೋದು ಒಂದು ಕನ್ನಡಿಗರಾಗಿ ಒಂದು ಕಡೆ ಸಂತೋಷ ಪಡಬೇಕು, ದುಃಖ ಪಡಬೇಕು, ಅರ್ಥ ಆಗ್ತಾ ಇಲ್ಲ. ಸಂತೋಷ ಏನಕ್ಕಪ್ಪ ಅಂತಂದ್ರೆ ಅಂಥ ದೊಡ್ಡ ಲೆಜೆಂಡ್ರಿ ಸಿಂಗರ್ ಅಂದ್ರೆ ಎಷ್ಟೋ ಹೀರೋಯಿನ್ಗಳಿಗೆ ಹಾಡುಗಳಿಗೆ ಧ್ವನಿ ಆಗಿದ್ದಂಥ ಆ ಧ್ವನಿ ನಮ್ಮ ಕರ್ನಾಟಕದಲ್ಲಿ ಲೀನ ಆಗ್ತಿದೆ ಅನ್ನೋದಕ್ಕೆ ಸಂತೋಷ ಪಡ್ಬೇಕಾ, ಅಥವಾ ಅಂಥ ಒಬ್ಬ ತಾಯಿನ ಕಳ್ಕೊಂಡಿದ್ದ ದುಃಖ ನಾವು ಪಡ್ಬೇಕಾ ಅರ್ಥ ಆಗ್ತಿಲ್ಲ. ಆದ್ರೆ ಒಂದು ಮಾತ್ರ ಸತ್ಯ, ಜಾನಕಮ್ಮ ಇಲ್ಲದೆ ಇದ್ರು ಅವರ ಧ್ವನಿ ಯಾವಾಗ್ಲೂ ಜೀವಂತವಾಗಿರುತ್ತೆ. ಅವರ ಹಾಡುಗಳು, ಅವರ ನುಡಿಗಳು, ಅವ್ರು ಮಾಡ್ತಿದ್ದ ಕಾನ್ಸರ್ಟ್ಗಳು, ಅಂದ್ರೆ ಪ್ರೋಗ್ರಾಮ್ಗಳೆಲ್ಲ ಮಾಡ್ಬೇಕಾದ್ರೆ ಅವರು SPB ಅವ್ರ ಜೊತೆ ಆಗ್ಲಿ, PB ಶ್ರೀನಿವಾಸ್ ಅವ್ರ ಜೊತೆ ಆಗ್ಲಿ, ಅಥವಾ ಸುಶೀಲಮ್ಮ ಅವ್ರ ಜೊತೆಯಲ್ಲಾಗ್ಲಿ, ವಾಣಿ ಜಯರಾಮ್ ಅವ್ರ ಜೊತೆಯಲ್ಲಾಗ್ಲಿ, ಅವ್ರ ಪ್ರೋಗ್ರಾಮ್ಗಳು ಕೊಟ್ಟಾಗ ಆ ಪ್ರೋಗ್ರಾಮ್ ಅಲ್ಲಿ ಅವ್ರು ನಡ್ಕೊಳ್ತಾ ಇದ್ದಿದ್ ರೀತಿ ಎಲ್ಲನೂ ನಮ್ಗೆ ಅನ್ನಿಸ್ತಾ ಇದ್ದಿದ್ದು ಏನಪ್ಪಾ ಅಂತಂದ್ರೆ, ನಾವು ಎಷ್ಟು ಸೀರಿಯಸ್ ಆಗಿ ಅವನ್ನ ನೋಡ್ತಿದ್ರು, ಅವ್ರು ಅಷ್ಟೇ ವಿಟ್ಟಿಯಾಗಿದ್ರು, ಅಷ್ಟೇ ಖುಷಿಯಾಗಿ ಹಾಡ್ತಿದ್ರು, ಅಷ್ಟೇ ತಮಾಷೆಯಾಗಿದ್ರು ಅನ್ನೋದು. ಅಂದ್ರೆ 1900 ಈಗ ತಾನೇ ಹೇಳ್ತಿದೆ, 1959ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲ ಯುಗಳ ಗೀತೆಯನ್ನ ಹಾಡಿದ್ದ ಚಿತ್ರ ಮಹಿಷಾಸುರ ಮರ್ದಿನಿ. ಅದರಲ್ಲಿ ಎಸ್ ಜಾನಕಿಯವ್ರ ಜೊತೆ ಅಷ್ಟು ಹಾಡನ್ನು ಹಾಡ್ತಾರವ್ರು. ಅದಾದ್ಮೇಲೆ ಸಂಪತ್ತಿಗೆ ಸವಾಲು ಆತರ ಅವರ ಗಾಯಕರಾಗಿ ಅವರ ಪ್ರಯಾಣ ಮುಂದುವರಿಯುತ್ತೆ. ಅಲ್ಲಿಂದ ಇದು 59ರಿಂದನೋ ಅಥವಾ 58ರಿಂದನೋ ಜಾನಕಮ್ಮ ಆಡಿರೋದು ಗೊತ್ತಿಲ್ಲ, ರಾಜ್ಕುಮಾರ್ ಅವ್ರ ಜೊತೆಗೆ ಆಡಿರೋದು ಆ ಇಸ್ವಿ. ಅದಾದ್ಮೇಲೆ ಬಹುಶಃ ನಾವು ತಿಳ್ಕೊಂಡಿರೋ ಹಾಗೆ, ನಾವು ಓದಿರೋ ಹಾಗೆ, ಬಹುಶಃ 17ಕ್ಕಿಂತ ಹೆಚ್ಚು ಭಾರತೀಯ ಭಾಷೆಯಲ್ಲಿ ಹಾಗೂ ಹೊರದೇಶ ಅಂದ್ರೆ ಶ್ರೀಲಂಕಾದ ಭಾಷೆಯಲ್ಲಿ ಕೂಡ ಹಾಡುಗಳನ್ನ ಹಾಡಿದ್ದಾರೆ ಅನ್ನೋದು. ಮತ್ತೆ 48,000 ಇನ್ನೇನು 50,000ಕ್ಕಿಂತ ಹೆಚ್ಚು ಹಾಡುಗಳಿಗೆ ಧ್ವನಿಯಾಗಿದ್ದಾರೆ ಅನ್ನೋದು.